ನಮಸ್ಕಾರ ಸ್ನೇಹಿತರೆ ನೋಡಿ KSRTC ಕಡೆಯಿಂದ ಒಂದು ಅರ್ಜೆಂಟ್ ಅಪ್ಡೇಟ್ ಇದೆ. ಏನಪ್ಪಾ ಅಂತಂದ್ರೆ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿರಂಗೆ 3ನೇ ತಾರೀಕು ಮತ್ತೆ ಇವತ್ತು 4ನೇ ತಾರೀಕು 2 ದಿವಸದಿಂದನೂ ಕೂಡ ಹಾಸನ KSRTC ಟ್ರ್ಯಾಕ್ ಹಾಸನ ಟ್ರ್ಯಾಕ್ ಏನಿದೆಯಲ್ಲ ಅಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿತ್ತು. ಏನೋ ಸೆನ್ಸರ್ ಪ್ರಾಬ್ಲಮ್ ಆಗಿತ್ತಂತೆ. 3ನೇ ತಾರೀಕು ಕೂಡ ಟ್ರ್ಯಾಕ್ ಎಕ್ಸಾಮ್ ನಡೆದಿರ್ಲಿಲ್ಲ. ಇವತ್ತು 4ನೇ ತಾರೀಕು ಕೂಡ ಟ್ರ್ಯಾಕ್ ಎಕ್ಸಾಮ್ ನಡೆದಿಲ್ಲ. ಸೊ ನಾಳೆ ಇರುವಂತ ಅಭ್ಯರ್ಥಿಗಳು ಅಂದ್ರೆ 5ನೇ ತಾರೀಕು 6ನೇ ತಾರೀಕು ಇರುವಂತ ಅಭ್ಯರ್ಥಿಗಳು ಕೂಡ ಯಾರ್ದಾದ್ರೂ ಹಾಸನದಲ್ಲಿ ಟ್ರ್ಯಾಕ್ ಎಕ್ಸಾಮ್ ಇದ್ರೆ ದಯವಿಟ್ಟು ಯಾರು ಕೂಡ ಹಾಸನ ಟ್ರ್ಯಾಕ್ ಎಕ್ಸಾಮ್ಗೆ ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ಇನ್ನೂ ಕೂಡ ಸೆನ್ಸಾರ್ ಏನು ಪ್ರಾಬ್ಲಮ್ ಆಗಿದಿಲ್ಲ, ಆ ಒಂದು ಪ್ರಾಬ್ಲಮ್ ಇನ್ನೂ ಕೂಡ ಸರಿ ಹೋಗಿಲ್ಲ. ಸೊ ಏನು ಇಲಾಖೆನವರು ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತಿದಾರಲ್ಲ, ಆ ತಾಂತ್ರಿಕ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ ಸ್ನೇಹಿತರೆ. ಹಾಗಾಗಿ ಯಾರ್ದಾದ್ರೂ KSRTC ಹಾಸನ ಟ್ರ್ಯಾಕ್ 5 ಮತ್ತೆ 6ನೇ ತಾರೀಕು ಯಾರ್ದಾದ್ರೂ ಕರೆಪತ್ರ ಡೌನ್ಲೋಡ್ ಆಗಿದ್ರೆ ಅಥವಾ ನಿಮ್ಗೆ ಏನಾದ್ರು ಮೆಸೇಜ್ಗಳು ಬಂದು ಆ ಡೇಟ್ಗೆ ಬರಬೇಕು ಅಂತ ಏನಾದ್ರು ನಿಮ್ಗೆ ಮೆಸೇಜ್ಗಳು ಬಂದಿದ್ರೆ ದಯವಿಟ್ಟು ಆ ಡೇಟ್ಗೆ ಹೋಗಕ್ ಹೋಗ್ಬೇಡಿ ಸ್ನೇಹಿತರೆ. ಅಂದ್ರೆ ಇನ್ 2 ದಿನ KSRTC ಅವರು ಅಪ್ಡೇಟ್ ಮಾಡಿರೋದು ಇನ್ 2 ದಿನ 3, 4ಕ್ಕೂ ಕೂಡ ಅಪ್ಡೇಟ್ ಮಾಡಿದ್ರು. ಮತ್ತೆ 5, 6ನೇ ತಾರೀಕು ಕೂಡ ಇವತ್ತು ಆಲ್ರೆಡಿ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಮೆಸೇಜ್ಗಳು ಕಳಿಸಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಮೆಸೇಜ್ಗಳು ಬಂದಿಲ್ಲ ಅಂದ್ರೆ, ಸೊ ನಿಮ್ ಸ್ನೇಹಿತರಿಗೂ ಯಾರಿಗಾದ್ರೂ ಮೆಸೇಜ್ಗಳು ಬಂದಿಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. 5ನೇ ತಾರೀಕು 6ನೇ ತಾರೀಕು ಇರುವಂತ ಒಂದು ಹಾಸನ ಟ್ರ್ಯಾಕ್ ಎಕ್ಸಾಮ್ ಡೇಟು ಪೋಸ್ಟ್ಪೋನ್ ಆಗಿದೆ, ಮುಂದೂಡಲಾಗಿದೆ. ನಿಮ್ಗೆ ಏಪ್ರಿಲ್ 3 ಅಥವಾ 4ನೇ ತಾರೀಕು ತಗೊಳ್ಳುವಂತ ಸಾಧ್ಯತೆ ಇದೆ. ಈಗ ಏನ್ 3ನೇ ತಾರೀಕಿಂದ ಕಂಟಿನ್ಯೂ ಏನ್ ಆಬ್ಸೆಂಟ್ ಆಗಿದೆಯಲ್ಲ, ಸೊ 3, 4, 5, 6 ಸೊ ಇವ್ರಿಗೆಲ್ಲ ಏಪ್ರಿಲ್ 1, 2, 3, 4ನೇ ತಾರೀಕು ತಗೊಳ್ಳುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿ ಮತ್ತೆ ಒತ್ತಿ ಹೇಳ್ತಾ ಇದೀನಿ, KSRTC ಹಾಸನ ಟ್ರ್ಯಾಕ್ ತಾಂತ್ರಿಕ ಸಮಸ್ಯೆಯಿಂದ 5 ಮತ್ತು 6ನೇ ತಾರೀಕು ಇರುವಂತ ಎಕ್ಸಾಮ್ ಅನ್ನ ಮುಂದೂಡಲಾಗಿದೆ. ಓಕೆನಾ? ಸೊ ಯಾರಾದ್ರೂ ದೂರದಿಂದ ಬರುವಂತ ಅಭ್ಯರ್ಥಿಗಳಿದ್ರೆ ಗಮನಿಸಿ, ನಿಮ್ದೇನಾದ್ರೂ 5ನೇ ತಾರೀಕು 6ನೇ ತಾರೀಕು ಇದ್ರೆ ಹಾಸನ ಟ್ರ್ಯಾಕ್ ಗೆ ದಯವಿಟ್ಟು ಹೋಗಕ್ ಹೋಗ್ಬಿಡಿ. ನಿಮ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಇನ್ನೊಂದು ಡೇಟ್ ಬರೋವರೆಗೂ ಕೂಡ ನೀವು ಕಾಯ್ಬೇಕಾಗುತ್ತೆ. ಸೊ ನನಗೆ ಗೊತ್ತಿರಂಗೆ ಏಪ್ರಿಲ್ 1, 2, 3, 4 ಈ 4 ದಿನದಲ್ಲಿ ನಿಮ್ಗೆ ಡೇಟ್ ಬರ್ಬೋದು. ಸದ್ಯಕ್ಕೆ 5 ಮತ್ತೆ 6ನೇ ತಾರೀಕು ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಕ್ಕೆ KSRTC ತಾಂತ್ರಿಕ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದಾರೆ. ಆದಷ್ಟು ಬೇಗ 2 ದಿವಸದಲ್ಲಿ ಒಂದು ಸಮಸ್ಯೆನ ಬಗೆಹರಿಬಹುದು ಅಂತ ಅನ್ಕೊಂಡಿದೀವಿ. ಹಾಗೇನಾದ್ರು ಬಗೆಹರಿದೇ ಇದ್ರೆ 7ನೇ ತಾರೀಕು ಇರುವಂತ ಅಭ್ಯರ್ಥಿಗಳ ಡೇಟು ಕೂಡ ಏನಾದ್ರೂ ಪೋಸ್ಟ್ಪೋನ್ ಆದ್ರೆ ಅದ್ರ ಬಗ್ಗೆನೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.